ಇಡಿ ಇಕ್ಕಳದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಲುಕಿಕೊಂಡಿದ್ದಾರೆ. ಅವರ ಒಡೆತನದ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ನಿನ್ನೆ ಕೂಡ ರೇಡ್ ಆಗಿತ್ತು. ಇವತ್ತು ಮತ್ತೆ ಅದು ಮುಂದುವರೆದಿದೆ. ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಯ ಮೇಲೆ ಜಾರಿ ನಿರ್ದೇಶನಾಲಯದ ದಾಳಿ ಮುಂದುವರೆದಿದೆ. ಎರಡನೇ ದಿನವೂ ಕೂಡ ಇಡಿ ಅಧಿಕಾರಿಗಳಿಂದ ಶೋಧ ಮುಂದುವರೆದಿರುವಂಥದ್ದು. ನಿನ್ನೆ ತಡರಾತ್ರಿಯವರೆಗೂ ಕೂಡ ಇಡಿ ಪರಿಶೀಲನೆಯನ್ನು ನಡೆಸಿತ್ತು. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಮತ್ತೆ ಇಡಿ ತಲಾಶನ ಆರಂಭಿಸಿದೆ. ತುಮಕೂರಿನ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಸೇರಿದಂತೆ ಹೆಗ್ಗೆರೆ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲೂ ಕೂಡ ಶೋಧವನ್ನು ಮುಂದುವರೆಸಿದೆ. ಕ್ಯಾತಸಂದ್ರ ಬಳಿಯ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಈ ಮೂಲಕ ಎರಡನೇ ದಿನವೂ ಕೂಡ ಗೃಹ ಸಚಿವರ ಜಿ ಪರಮೇಶ್ವರ್ ಅವರ ಒಡೆತನದ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನು ಮುಂದುವರೆಸಿರುವಂಥದ್ದು. ನಿನ್ನೆ 7 ಕಾರು 21 ಅಧಿಕಾರಿಗಳ ತಂಡ ಏಕಕಾಲಕ್ಕೆ 17 ಕಡೆಗಳಲ್ಲಿ ರೇಡ್ ಮಾಡಿತ್ತು. ಅದರಲ್ಲಿ ಪರಮೇಶ್ವರ್ ಅವರ 3 ಶೈಕ್ಷಣಿಕ ಸಂಸ್ಥೆಗಳು ಕೂಡ ಒಳಗೊಂಡಿತ್ತು. ನಿನ್ನೆ ತಡರಾತ್ರಿಯವರೆಗೂ ಕೂಡ ರೇಡ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಬ್ರೇಕನ್ನು ಕೊಡಲಾಗಿತ್ತು. ಮತ್ತೆ ಬೆಳಗ್ಗೆ 6 ಗಂಟೆಯಿಂದಲೇ ಈ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆರ್ಥಿಕ ವ್ಯವಹಾರಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂತಹ ಕೆಲಸ ಆಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಗೆ ನಡೀತಾ ಇದೆ ಇಡಿ ರೇಡ್? ಇವತ್ತು ಎರಡನೇ ದಿನ, ಎಲ್ಲೆಲ್ಲಿ ರೇಡ್ ಆಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. 24 ಗಂಟೆಗಳ ನಂತರವೂ ಕೂಡ ಜಿ ಪರಮೇಶ್ವರ್ ಅವರ ಒಡೆತನದ 2 ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ರೇಡ್ ಮುಂದುವರಿದಿರುವಂಥದ್ದು. ಇವತ್ತು ನಿನ್ನೆ ತಡರಾತ್ರಿ 12 ಗಂಟೆಯವರೆಗೂ ಕೂಡ ಪರಿಶೀಲನೆ ಮಾಡಿದರು ಇಡಿ ಅಧಿಕಾರಿಗಳು. ಈಗ ಮತ್ತೆ ಬೆಳಗ್ಗೆ 7 ಗಂಟೆಯಿಂದ ಆರಂಭ ಮಾಡಿರುವಂಥದ್ದು. ತಿಂಡಿಗಳನ್ನು ಕೂಡ ಇವತ್ತು ಹೋಟೆಲಿಂದ ತರಿಸ್ಕೊಂಡು ಈಗಲೇ ತಿಂತಾ ಇರುವಂಥದ್ದು. ಹಾಗಾಗಿ ನಿನ್ನೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ರು. ಅಂದರೆ ಹೆಚ್ಚಿನ ರೀತಿಯ ಆರ್ಥಿಕ ವ್ಯವಹಾರ ಆಗಿತ್ತು, ಭೂಮಿ ಖರೀದಿ ಕೂಡ ಮಾಡಿದ್ರು, ಅದರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಕೂಡ ಖರೀದಿ ಮಾಡಿದ್ರು, ಅದರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದರು. ಇವತ್ತು ಕೂಡ ಅದರ ಮುಂದುವರೆದ ಭಾಗವಾಗಿ ಏನು ಪರಿಶೀಲನೆ ನಡೆಸಿರುವಂಥದ್ದು. ಹಾಗಾಗಿ ನಾನೀಗ SSIT ಕಾಲೇಜಿನಲ್ಲಿದ್ದೀನಿ, ಅಂದರೆ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿದ್ದೀನಿ. ಇಲ್ಲಿ ಕೂಡ ಬಂದೋಬಸ್ತನ್ನು ಒದಗಿಸಿರುವಂಥದ್ದು. ಅಂದರೆ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಅಂದರೆ ಬಂದೋಬಸ್ತ್ ಒದಗಿಸಿರುವಂಥದ್ದು. ಏನು ID ಕಾರ್ಡ್ ಇಲ್ಲದೆ ಯಾವುದೇ ವಿದ್ಯಾರ್ಥಿಗಳನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಟೈಟ್ ಸೆಕ್ಯೂರಿಟಿ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ನಿನ್ನೆ ಕೂಡ ಇದೇ ರೀತಿ ಆಗಿತ್ತು. ಅದರ ಜೊತೆಗೆ ಪ್ರೇಮ್ ಈಗಾಗಲೇ ನಿನ್ನೆ ಸಿಕ್ಕಿದ ಕೆಲವೊಂದು ಡಾಕ್ಯುಮೆಂಟ್ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಕೂಡ ಮುಂದಾಗಿರುವಂಥದ್ದು. ಅಲ್ಲಿಯ ಸಿಬ್ಬಂದಿಗಳನ್ನು, ಅಂದರೆ SSIT ಕಾಲೇಜಿನ ಸಿಬ್ಬಂದಿಗಳನ್ನು ಮತ್ತು ಅಲ್ಲಿನ ಅಧಿಕಾರಿಗಳನ್ನು ಈಗಾಗಲೇ ನಿನ್ನೆ ವಿಚಾರಣೆ ಮಾಡಿದ್ರು. ಈಗಲೂ ಕೂಡ ಮತ್ತೆ ವಿಚಾರಣೆ ಮುಂದುವರೆದಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಾಜ್ಯದಲ್ಲಿ ಕಂಡು ಕೇಳಿರದಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡಿಕೊಂಡು ತಗಲಾಕೊಂಡಿರುವಂತಹ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ನಾವು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀವಿ. ತನಿಖೆ ಇಡಿ ಅಧಿಕಾರಿಗಳು ಈಕೆಯ ಪ್ರಕರಣದಲ್ಲೂ ಕೂಡ ಚುರುಕುಗೊಳಿಸಿದ್ದಾರೆ. 16 ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳು ಕೆಲ ಸ್ಫೋಟಕ ಹೇಳಿಕೆಗಳನ್ನು ಇಡಿ ಮುಂದೆ ಕೊಟ್ಟಿದ್ದಾರೆ. ರನ್ಯಾಳಿಂದ ಚಿನ್ನ ಖರೀದಿಸಿ ಮಾರಾಟ ಮಾಡಿರುವುದಾಗಿ ಕೆಲ ಜ್ಯುವೆಲರಿ ಮಾಲೀಕರು ಕೂಡ ಒಪ್ಪಿಕೊಂಡಿದ್ದಾರೆ ತಮ್ಮ ಕನ್ಫೆಷನಲ್ ಸ್ಟೇಟ್ಮೆಂಟ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಆಭರಣ ವ್ಯಾಪಾರಿಗಳಿಗೆ ಚಿನ್ನವನ್ನು ಮಾರಾಟ ಮಾಡಿರೋದ್ರ ಕುರಿತು ಹೇಳಿಕೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ದಾಖಲಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಸೊ ಅದರ ಅನ್ವಯ ತನಿಖೆಗೆ ಅವರು ಇಳಿದ್ರು. ಅದರಲ್ಲಿ ಸುಮಾರು ಫೈನಾನ್ಷಿಯಲ್ ಫ್ರಾಡ್ ಆಗಿರೋದು, ಆಮೇಲೆ ಸಸ್ಪೆಕ್ಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಟ್ಗಳು ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಬೆನ್ನು ಬಿದ್ದಂತಹ ಇಡಿ ಈಗ ಪ್ರತಿಷ್ಠಿತರ ಅಂಗಳದಲ್ಲಿ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಇಂಟರ್ ಕನೆಕ್ಷನ್ಸ್ ಅಂತೂ ಪ್ರಾಥಮಿಕವಾಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆ, ಬಟ್ ಡೈರೆಕ್ಟ್ ಲಿಂಕ್ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ವ್ಯಕ್ತಿಗಳು, ಸಂಸ್ಥೆಗಳಿಂದ ಅಕ್ರಮ ಹಣ ವರ್ಗಾವಣೆಯ ವಹಿವಾಟಾಗಿರುವಂತಹ ಸೂಚನೆ ಸಿಕ್ಕಿದೆ. ಪ್ರಭಾವಿ ವ್ಯಕ್ತಿಯ ಸೂಚನೆಯ ಮೇರೆಗೆ ಶೈಕ್ಷಣಿಕ ಟ್ರಸ್ಟ್ ಹಣ ವರ್ಗಾವಣೆ, ರನ್ಯಾ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡಿರುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಿದೆ. ರನ್ಯಾ ಕ್ರೆಡಿಟ್ ಕಾರ್ಡ್ಗೆ ಶೈಕ್ಷಣಿಕ ಟ್ರಸ್ಟ್ನಿಂದ 40 ಲಕ್ಷ ರೂಪಾಯಿ ಹಣ ವರ್ಗಾವಣೆಯಾಗಿದೆ. ವಿದೇಶಿ ವಿನಿಮಯ ವ್ಯಕ್ತಿಗಳ ಸಂಸ್ಥೆಗಳು, ಪುರಾವೆಗಳು ಕೂಡ ಪತ್ತೆಯಾಗ್ತಾ ಇದೆ. ಪ್ರಕರಣದ ಸಂಬಂಧ ಹಲವು ಸಾಕ್ಷ್ಯಾಧಾರಗಳನ್ನು ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಸಂಗ್ರಹಿಸಿದೆ. ಈ ಹಣದ ಜಾಡನ್ನು ಹಿಡಿದು ಆರ್ಥಿಕ ವ್ಯವಹಾರಗಳ ಕುರಿತು ಪತ್ತೆ ಹಚ್ಚೋದಕ್ಕೆ ಈಗ ಇಡಿ ಮುಂದಾಗ್ತಾ ಇರುವಂಥದ್ದು. ಕೇಸು ಜಗತ್ತಿಗೆ ಗೊತ್ತಿರುವಂಥದ್ದು. ಬಂದಿರೋ ಚಿನ್ನ ಎಲ್ಲೋಯ್ತು ಅನ್ನೋದು ಇವಾಗ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಪರಮೇಶ್ವರ್ ಅವ್ರ ಮನೆ ರೈಡ್ ಆಗಿರುವಂಥದ್ದು, ಅವರ ಇನ್ಸ್ಟಿಟ್ಯೂಷನ್ ರೈಡ್ ಆಗಿರುವಂಥದ್ದು, ಈ ಎಲ್ಲ ತನಿಖೆಯನ್ನು ಪ್ರಾಪರಾಗಿ ಮಾಡಬೇಕು.
ಯಾರ್ಯಾರು ತಪ್ಪಿತಸ್ಥಿದ್ದಾರೋ ಅದನ್ನ ಅವ್ರಿಗೆ ಶಿಕ್ಷೆ ಆಗಬೇಕು. ಈಗ ಮೊದಲ ಸಚಿವರದು ಆಗಿದೆ, ಇನ್ಯಾರ್ಯಾರು ಇದ್ದಾರೋ ಇನ್ನಷ್ಟು ಜನದ್ದು ಈಚೆ ಬರಬೇಕು. ಇನ್ನೂ ಬಹಳಷ್ಟು ಜನದ್ದು ಇದೆ. ಪಾತ್ರ ಸಾಬೀತಾದ್ರೆ ನಾವು ರಾಜೀನಾಮೆ ಕೇಳ್ತೀವಿ. ಇಡಿ CBI ತೆಗೆದಾಕ್ಬಿಡೋಣ, ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ, ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಆಮೇಲೆ ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು BJP ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದ್ರೆ ಮುಗ್ದೋಯ್ತು. ಭಯ ಯಾಕೆ? ಯಾರಾದರೂ ಹೇಳಲಿ, ನಂದು ಸ್ವಲ್ಪ ರೇಡ್ ಮಾಡಲಿ, ನಂದು ಅಟ್ಲೀಸ್ಟ್ ನನ್ನ ಹೆಸರು ಒಂದಷ್ಟು ಚೆನ್ನಾಗಿ ಬಂದರೆ ನಾಳೆ ದಿವಸ ಜನ ಅವ್ರ ಮನೆಯಲ್ಲೂ ಏನೋ ಇದೆಯಪ್ಪ ಅದಕ್ಕೆ ಅವ್ರದ್ದು ರೈಡ್ ಮಾಡಿದ್ದಾರೆ ಅಂತಾದರೂ ಹೆಸರು ಬರಲಿ. ಇಲ್ಲ ಅಂತ ಅದನ್ನೇ ಹೇಳ್ತಿದ್ದೀನಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಸೂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ ಇಡಿ ರೇಡ್ ಮಾಡಿರುವಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ ಇದು ಟಾರ್ಗೆಟ್ ದಾಳಿ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಬೆಳವಣಿಗೆಗಳ ನಡುವೆ ಈ ವಿಚಾರವನ್ನು ಕಾಂಗ್ರೆಸ್ ಹೇಗೆ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿದೆ ಅಂತ ಹೇಳಿ? ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಮುಜುಗರ ಆಗಿರುವಂತದ್ದು. ಇನ್ನೊಂದು ಕಾಂಗ್ರೆಸ್ ನಾಯಕರಿಗೆ ಈ ಒಂದು ಪ್ರಕರಣ ಕೆಳಸಿದೆ. ಯಾಕೆಂದ್ರೆ ಪದೇ ಪದೇ ಕಾಂಗ್ರೆಸ್ ನಾಯಕರ ಮೇಲೆ ತನಿಖಾ ಸಂಸ್ಥೆಗಳ ಮೂಲಕ ಬಿಜೆಪಿ ದಾಳಿ ಮಾಡ್ತಿದೆ ಅನ್ನುವಂತಹ ಅವರ ಆರೋಪಕ್ಕೆ ಇದು ಕೂಡ ಒಂದು ಪೂರಕವಾಗಿ ಸೇರ್ಕೊಂಡಿರುವಂತದ್ದು. ಈಗಾಗಲೇ 2019ರಲ್ಲಿ ಈ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳು ನಿವಾಸಗಳ ಮೇಲೆ ಐಟಿ ದಾಳಿ ಆಗಿತ್ತು. ಈ 6 ವರ್ಷದ ನಂತರ ಈಗ ಇಡಿ ದಾಳಿ ಆಗಿದೆ. ಈಗ ರಣ್ಯರಾವ್ ಕೇಸ್ ಲಿಂಕ್ ಸಂಬಂಧಪಟ್ಟಂತೆ ಇಡಿ ದಾಳಿ ನಿನ್ನೆಯಿಂದಲೂ ಕೂಡ ನಡೀತಾ ಇದೆ. ಇದೊಂದು ರೀತಿಯಲ್ಲಿ ರಾಜಕೀಯ ಪ್ರೇರಿತ ದಾಳಿ, ಸೇಡಿನ ರಾಜಕಾರಣ ಇದು ಅನ್ನುವಂತಹ ಆರೋಪವನ್ನು ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ರು. ಹಾಗೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಈ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು, ಹೋರಾಟ ಮಾಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸಚಿವರ ಸಲಹೆಯನ್ನು ಕೂಡ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಈಗಾಗಲೇ ದಲಿತ ನಾಯಕರನ್ನ ಕೇಂದ್ರದ ಬಿಜೆಪಿ OBC ನಾಯಕರು ಕೂಡ ಸೇರಿದಂತೆ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಇದೇ ಅಸ್ತ್ರ ಇಟ್ಕೊಂಡು ಕೇಂದ್ರದ ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಕೂಡ ಹೆಣಿತಾ ಇದ್ದಾರೆ. ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸಲಹೆ ಪಡ್ಕೊಂಡು ಹೋರಾಟದ ಅಖಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕುತೂಹಲ. ಒಟ್ಟಾರೆಯಾಗಿ ದಲಿತಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಓಕೆ ಮಸೂದ್.